ಓಂ ಶಾಂತಿ. ಮುರಳಿಯ ದಿನಾಂಕ 27/10/2024. ಅವ್ಯಕ್ತ ಬಾಪ್ ದಾದಾ ರಿವೈಸ್ ಮುರಳಿ 8/10/2002. आत्मिक प्यार की मूर्ति बन, शिक्षा और सहयोग दोनों साथ साथ हो. ಆತ್ಮಿಕ ಪ್ರೇಮದ ಮೂರ್ತಿಯಾಗಿ ಶಿಕ್ಷಣ ಮತ್ತು ಸಹಯೋಗ ಜೊತೆ ಜೊತೆಗೆ ಕೊಡಿ. ವಿಶೇಷ ಮಧುಬನ್ ನಿವಾಸಿ ಭಾಯಿ ಬಹನೋं से मुलाकात. ವಿಶೇಷ ಮಧುಬನ ನಿವಾಸಿ ಸೋದರ ಸೋದರಿಯರ ಜೊತೆಗೆ ಅವ್ಯಕ್ತ ಬಾಪ್ ದಾದಾರವರ वार्तालाप. आज प्यार के सागर बाप दादा अपने मास्टर ज्ञान सागर बच्चों से मिलन मना रहे हैं. ये परमात्मा प्यार बच्चों की पालना का आधार है. ಈ ದಿನ ಪ್ರೇಮದ ಸಾಗರ ಆಗಿರುವಂತಹ ಬಾಪ್ ದಾದಾರವರು ತಮ್ಮ ಮಾಸ್ಟರ್ ಜ್ಞಾನಸಾಗರ ಆಗಿರುವಂತಹ ಮಕ್ಕಳ ಜೊತೆಗೆ ಮಿಲನ ಮಾಡ್ತಾ ಇದ್ದಾರೆ. ये परमात्मा प्यार बच्चों की पालना का आधार है. जैसे परमात्मा प्यार ब्राह्मण जीवन का आधार है, ऐसे ही ब्राह्मण संगठन का आधार आत्मिक प्यार है. ಪರಮಾತ್ಮನ ಪ್ರೀತಿಯೇ ಮಕ್ಕಳ ಪಾಲನೆಗೆ ಆಧಾರ ಆಗಿದೆ. ಬ್ರಾಹ್ಮಣ ಜೀವನಕ್ಕೂ ಆಧಾರ ಆಗಿದೆ. ಹೇಗೆ ಪರಮಾತ್ಮನ ಪ್ರೀತಿಯೇ ಬ್ರಾಹ್ಮಣ ಜೀವನಕ್ಕೆ ಆಧಾರ ಆಗಿದೆಯೋ, ಹಾಗೆ ಬ್ರಾಹ್ಮಣ ಸಂಘಟನೆಗೆ ಆಧಾರ ಪರಸ್ಪರರಲ್ಲಿ ಇರುವ ಆತ್ಮಿಕ ಪ್ರೀತಿಯಾಗಿದೆ. जो आत्मिक प्यार आप बच्चे ही अनुभव कर सकते हो. ಇಂತಹ ಒಂದು ಆತ್ಮಿಕ ಪ್ರೀತಿಯನ್ನು ತಾವು ಮಕ್ಕಳು ಮಾತ್ರ ಅನುಭವ ಮಾಡ್ತೀರಿ. आज के विश्व की आत्माएं इस सच्चे निस्वार्थ आत्मिक परमात्मा प्यार की प्यासी है. ವಿಶ್ವದ ಸರ್ವ ಆತ್ಮರು ಇಂತಹ ಒಂದು ಸತ್ಯವಾದ ಪ್ರೀತಿ, ನಿಸ್ವಾರ್ಥ ಪ್ರೀತಿ, ಆತ್ಮಿಕ ಪ್ರೀತಿ ಮತ್ತು ಪರಮಾತ್ಮನ ಪ್ರೀತಿಗಾಗಿ ಬಾಯಾರಿಸಿದ್ದಾರೆ. ऐसा सच्चा प्यार सिवाय आप ब्राह्मण आत्माओं के किसी को प्राप्त नहीं हो सकता. ಇಂತಹ ಸತ್ಯವಾದಂತಹ ಪ್ರೀತಿ ಬ್ರಾಹ್ಮಣ ಆತ್ಮರನ್ನು ಬಿಟ್ಟರೆ ಬೇರೆ ಯಾರಿಗೂ ಸಿಗೋದಿಲ್ಲ. प्यासी आत्माओं की प्यास पूर्ण करने वाले अपने को हर समय परमात्मा प्यार व आत्मिक प्यार में समाये हुए अनुभव करते हो. ಬಾಯಾರಿಸಿದ ಆತ್ಮರ ಬಾಯಾರಿಕೆಯನ್ನು ನೀಗಿಸುವುದಕ್ಕಾಗಿ ತಾವೆಲ್ಲ ಮಕ್ಕಳು ಪ್ರತಿ ಸಮಯದಲ್ಲಿ ಪರಮಾತ್ಮನ ಪ್ರೀತಿ ಮತ್ತು ಆತ್ಮಿಕ ಪ್ರೀತಿಯಲ್ಲಿ ಸಮಾವೇಶ ಆಗಿರುವ ಅನುಭವ ಮಾಡ್ತೀರಾ. प्यार के दाता व देवता सदा रहे हो. चलते फिरते आत्मिक प्यार की वृत्ति दृष्टि बोल संबंध संपर्क अर्थात कर्म अनुभव करते हो. ಪ್ರೀತಿಯ ದೇವತಾ ಆಗಿರುವಂತಹ, ಪ್ರೀತಿಯನ್ನು ಕೊಡುವಂಥ ದಾತ ಆಗಿರುವಂತಹ ಮಕ್ಕಳು ಓಡಾಡುವಾಗ ನಡೆದಾಡುವಾಗ ಆತ್ಮಿಕ ಪ್ರೀತಿಯ ವೃತ್ತಿ ದೃಷ್ಟಿ ಶಬ್ದ ಸಂಬಂಧ ಸಂಪರ್ಕದಲ್ಲಿ ಮತ್ತು ಕರ್ಮದಲ್ಲಿ ಆ ಆತ್ಮಿಕ ಪ್ರೀತಿಯ
अनुभव ಮಾಡ್ತೀರಾ? कैसी भी आत्मा हो, लेकिन आप ब्राह्मणों की नेचुरल वृत्ति ब्राह्मण नेचर बन गई है, बनानी पड़ती है या बन गई है. ಫಾಲೋ ಫಾದರ್, ಫಾಲೋ ಮದರ್. ಬಾಬಾ ಹೇಳ್ತಾರೆ, ಎಂತಹ ಆತ್ಮನೇ ಇರಲಿ, ಅವರಿಗೆ ಪ್ರೀತಿಯನ್ನು ಕೊಡುವಂತಹ ಸಂಸ್ಕಾರ ಸ್ವಭಾವ ನಿಮ್ಮ ನ್ಯಾಚುರಲ್ ಸ್ವಭಾವ ಆಗಬೇಕು. ಆ ರೀತಿಯಲ್ಲಿ ಆ ಒಂದು ಆತ್ಮಿಕ ಪ್ರೀತಿ, ಪರಮಾತ್ಮನ ಪ್ರೀತಿ ಕೊಡುವ ಸ್ವಭಾವ ನಿಮ್ಮಲ್ಲಿ ಬಂದಿದೆಯೋ ಹೇಗೆ? ಬ್ರಹ್ಮ ಬಾಬಾ ಮತ್ತು ಜಗದಂಬಾ ಸರಸ್ವತಿಯವರನ್ನು ಅನುಕರಣೆ ಮಾಡಿರಿ. अपने ब्राह्मण जन्म के आदि समय को याद करो. भिन्न भिन्न नेचर वाले बाप के बने. ಯಜ್ಞದ ಆದಿ ಸಮಯವನ್ನು ನೆನಪು ಮಾಡಿಕೊಡಿ. ಬ್ರಾಹ್ಮಣ ಜೀವನದ ಆದಿ ಸಮಯವನ್ನು ನೆನಪು ಮಾಡಿಕೊಡಿ. ಎಂತಹ ಭಿನ್ನ ಭಿನ್ನ ಸ್ವಭಾವ ಸಂಸ್ಕಾರದವರು ಸಹ ಒಬ್ಬ ಪರಮಾತ್ಮನ ಮಕ್ಕಳಾಗಿ ಪರಸ್ಪರ ಆತ್ಮಿಕ ಪ್ರೀತಿಯಿಂದ, ಪರಮಾತ್ಮನ ಪ್ರೀತಿಯಿಂದ ಯಜ್ಞದಲ್ಲಿ ಇದ್ದರು. प्यार के सागर बाप ने एक ही प्यार के सागर के स्वरूप की अनादि नेचर से अपना बना लिया ना. अगर आप सबकी भिन्न भिन्न नेचर देखते तो क्या अपना बना सकते? ಪ್ರೇಮದ ಸಾಗರ ಆಗಿರುವಂತಹ ತಂದೆ ತಮ್ಮ ಪ್ರೇಮ ಸ್ವರೂಪದಿಂದ ಮಕ್ಕಳಿಗೂ ಸಹ ತಮ್ಮಂಥ ಸ್ವಭಾವವನ್ನು, ಸಂಸ್ಕಾರವನ್ನು ಕೊಟ್ಟರು. ಒಂದು ವೇಳೆ ಎಲ್ಲರ ಭಿನ್ನ ಭಿನ್ನ ಸ್ವಭಾವ ಸಂಸ್ಕಾರ ನೋಡ್ತಾ ಹೋಗಿದ್ದರೆ ಅವರೆಲ್ಲರನ್ನೂ ತಮ್ಮ ಮಕ್ಕಳನ್ನಾಗಿ ಮಾಡಿಕೊಳ್ಳಿಕ್ಕೆ ಆಗ್ತಿತ್ತೇನೋ? तो अपने से पूछो, मेरी नेचुरल नेचर क्या है? किसी की भी कमज़ोर नेचर, वास्तव में ब्राह्मण जीवन की नेचुरल नेचर ಮಾಸ್ಟರ್ ಪ್ರೇಮ ಕಾ ಸಾಗರ. ನಿಮಗೆ ನೀವೇ ಕೇಳ್ಕೊಳ್ಳಿ, ನಿಮ್ಮ ಮೂಲ ಸ್ವಭಾವ ಯಾವುದಾಗಿದೆ? ಯಾರಲ್ಲಿಯೂ ಸಹ ದುರ್ಬಲ ಸ್ವಭಾವವನ್ನು ನೋಡಬೇಡಿ. ಬ್ರಾಹ್ಮಣ ಜೀವನದ ಮೂಲ ಸ್ವಭಾವ, ಮೂಲ ಸಂಸ್ಕಾರ, ಮೂಲ ಗುಣ ಆಗಿದೆ ಮಾಸ್ಟರ್ ಪ್ರೇಮ ಸಾಗರ ಆಗುವುದು. जब दुनिया वाले कहते हैं कि प्यार पत्थर को भी पानी करता है, तो आत्मिक प्यार, परमात्मा प्यार लेकर देने वाले भिन्न भिन्न नेचर को परिवर्तन नहीं कर सकते. ಜಗತ್ತಿನವ್ರು ಹೇಳ್ತಾರೆ ಪ್ರೀತಿ ಕಲ್ಲನ್ನು ಸಹ ಕರಗಿಸಿ ಬಿಡ್ತದೆ ಅಂತ. ಹಾಗಾದರೆ ಆತ್ಮಿಕ ಪ್ರೀತಿ, ಪರಮಾತ್ಮನ ಪ್ರೀತಿಯನ್ನು ಕೊಡುವಂಥವರು, ಪರಮಾತ್ಮನಿಂದ ಆ ಒಂದು ಪ್ರೇಮವನ್ನು ಪಡೆದುಕೊಂಡು ಜನರಿಗೆ ಕೊಡುವಂಥವರು ಭಿನ್ನ ಭಿನ್ನ ಆತ್ಮರ ಭಿನ್ನ ಭಿನ್ನ ಸ್ವಭಾವವನ್ನು ಪರಿವರ್ತನೆ ಮಾಡಲು ಆಗಲ್ವಾ? कर सकते हैं या नहीं? ಮಾಡಲು ಸಾಧ್ಯ ಇದೆಯೋ ಅಥವಾ ಇಲ್ಲವೋ? पीछे वाले बोलो, जो समझते हैं कर सकते हैं वो एक हाथ उठाओ. बड़ा हाथ उठाओ, छोटा नहीं. सभी ने हाथ उठाया. अच्छा मुबारक हो. ಈ ಥರ ಭಿನ್ನ ಭಿನ್ನ ಸ್ವಭಾವದವರನ್ನು ಸಹ ಪರಿವರ್ತನೆ ಮಾಡಬಹುದು ಅನ್ನುವಂಥವರು ಕೈ ಎತ್ತಿರಿ, ಉದ್ದಕ್ಕೆ ಕೈ ಎತ್ತಿರಿ. ಎಲ್ಲರೂ ಕೈ ಎತ್ತಿದ್ರು. ಅದಕ್ಕಾಗಿ ಬಾಬಾ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಫಿರ್ ಸರ್ಕಮ್ಸ್ಟನ್ಸ್ ಆತೆ ಹೈ, ಸರ್ಕಮ್ಸ್ಟನ್ಸ್ तो आने ही है. तो ये ब्राह्मण जीवन के रास्ते के साइड सीन्स है. और साइड सीन कभी एक जैसे नहीं होते. कोई सुंदर भी होती है, कोई गंदगी की भी होती. लेकिन पार करना राही का काम है ना.
ನಾ ಕಿ ಸೈಡ್ ಸೀನ್ ಬದಲ್ನೆ ಕಿ ಬಾತ್ ಹೈ. ಬಾಬಾ ಹೇಳ್ತಾರೆ, ಕಾರಣಗಳು ಪರಿಸ್ಥಿತಿಗಳು ಅನೇಕ ರೀತಿಯಿಂದ ಬರಬಹುದು. ಆ ಪರಿಸ್ಥಿತಿಗಳಿಗೆ ದಾರಿಯ ದೃಶ್ಯಗಳು ಅಂತ ತಿಳ್ಕೊಳ್ಳಿ. ಹೇಗೆ ಪ್ರವಾಸದಲ್ಲಿ ಹೋಗುವಾಗ ಅಕ್ಕಪಕ್ಕದಲ್ಲಿ ಅನೇಕ ದೃಶ್ಯಗಳನ್ನು ನೋಡ್ತೀವಿ. ಕೆಲವು ಒಳ್ಳೆಯ ದೃಶ್ಯಗಳು, ಕೆಲವು ಕೆಟ್ಟ ದೃಶ್ಯಗಳು ಇರ್ತವೆ. ಆದರೆ ಪ್ರಯಾಣಿಕನ ಕೆಲಸ ಆಗಿರ್ತದೆ ಮುಂದಕ್ಕೆ ಹೋಗುವುದು. ಆ ದಾರಿಯ ದೃಶ್ಯಗಳನ್ನು ಬದಲಾಯಿಸುವುದು ಪ್ರವಾಸಿಗರ ಕೆಲಸ ಅಲ್ಲ. तो बाप दादा क्या चाहते, सब जानने में तो होशियार हो गए हो. ಹಾಗಾದರೆ ಬಾಪ್ ದಾದಾರವರು ಏನು ಬಯಸ್ತಾ ಇದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ತಿಳ್ಕೊಳ್ಳೋದ್ರಲ್ಲಿ ಬಹಳ ಚತುರ ಇದ್ದೀರಿ. ಆಜ್ ಮಧುಬನ್ ನಿವಾಸಿयों को विशेष चांस मिला है, गोल्डन चांस है. इस गोल्डन चांस का रिटर्न क्या है? बड़े उमंग उत्साह से चांस लिया है. ಈ ದಿನ ವಿಶೇಷವಾಗಿ ಮಧುಬನ ನಿವಾಸಿಗಳಿಗೆ ಮಿಲನದ ಅವಕಾಶ ಕೊಡಲಾಗಿದೆ. ಇದು ಸುವರ್ಣ ಅವಕಾಶ ಆಗಿದೆ. ನಿಮಗೆ ಸಿಕ್ಕಿರುವಂತಹ ಈ ಸುವರ್ಣ ಅವಕಾಶದ ಪ್ರತಿಯಾಗಿ ನೀವು ತಂದೆಗೆ ಏನನ್ನು ಕೊಡ್ತೀರಿ? ಬಹಳ ಉಲ್ಲಾಸ ಉತ್ಸಾಹದಿಂದ ಈ ಒಂದು ಚಾನ್ಸನ್ನು ಪಡ್ಕೊಂಡಿದ್ದೀರಿ. वैसे नीचे बैठने वाले भी मधुबन निवासी ही है. मधुबन निवासी भाई बहनों के अलावा अन्य सभी पांडव भवन में मुरली सुन रहे. लेकिन आज सिर्फ ग्रुप को मिलने का चांस है. इतना इकट्ठा तो दूर दूर हो जाते हैं, इसलिए थोड़े थोड़े भाग बनाए. बाकी है सभी मधुबन निवासी. जब सेंटर पर रहने वालों की भी परमानेंट एड्रेस मधुबन है तो ब्राह्मण अर्थात परमानेंट एड्रेस मधुबन. घर मधुबन है, बाकी सेवा स्थान है. ಈ ದಿನ ಮಧುಬನ ನಿವಾಸಿಗಳನ್ನು ಬಿಟ್ಟು ಉಳಿದ ಮಕ್ಕಳು ಪಾಂಡವ ಭವನದಲ್ಲಿ ಕುಳಿತು ಮುರಳಿಯನ್ನು ಕೇಳ್ತಾ ಇದ್ದಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಅವರೂ ಸಹ ಮಧುಬನ ನಿವಾಸಿಗಳೇ. ಆದರೆ ಒಂದೇ ಕಡೆ ಸೇರಿಸಿ ಬಿಟ್ಟರೆ ಪರ್ಸ್ನಲ್ಲಾಗಿ ಮಾತಾಡಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಈ ದಿನ ತಂಡಗಳನ್ನು ಮಾಡಿ ಅವರ ಜೊತೆಗೆ ಬಾಬವರು ಮಾತಾಡ್ತಾ ಇದ್ದಾರೆ. ವಾಸ್ತವಿಕವಾಗಿ ಕೆಳಗೆ ಕುಳಿತು ಮುರಳಿ ಕೇಳುವಂಥವರು ಸಹ ಮಧುಬನ ನಿವಾಸಿಯೇ ಆಗಿದ್ದಾರೆ. ಬ್ರಾಹ್ಮಣರ ಪರ್ಮನೆಂಟ್ ಅಡ್ರೆಸ್ ಆಗಿದೆ ಮಧುಬನ. ನಿಮ್ಮ ಸೇವಾ ಸ್ಥಾನದಲ್ಲಿ ಇದ್ದವರು, ಮನೆಗಳಲ್ಲಿ ಇರೋರು ಸಹ ನಿಮ್ಮ ಮನೆ ಮಧುಬನ ಅಂತ ಹೇಳ್ತೀರಿ. ನೀವಿರುವ ಸ್ಥಳ ಏನಿದೆ ಅದು ಸೇವಾ ಸ್ಥಾನ ಅಂತ ಹೇಳ್ತೀರಿ. ಆ ಲೆಕ್ಕದಲ್ಲಿ ಎಲ್ಲರೂ ಸಹ ಮಧುಬನ ನಿವಾಸಿಗಳೇ ಆಗಿದ್ದೀರಿ. ಈ ಥರ ತಿಳ್ಕೊಬೇಡಿ, आज हमको मधुबन निवासियों से निकाल लिया, नहीं, आप सब मधुबन निवासी हो. ಈ ದಿನ ನಮ್ಮನ್ನು ಮಧುಬನ ನಿವಾಸಿಗಳ ತಂಡದಿಂದ, ಆ ಸಭೆಯಿಂದ ಹೊರಗೆ ಹಾಕಿದ್ದಾರೆ ಅಂತ ತಿಳ್ಕೊಬೇಡಿ. ತಾವೆಲ್ಲರೂ ಸಹ ಮಧುಬನ ನಿವಾಸಿಯೇ ಆಗಿದ್ದೀರಿ. सिर्फ आपको सामने बाप दादा देखना चाहते तो छोटे छोटे ग्रुप में देख सकते. अभी देखो, पीछे देखने वाले भी इतने स्पष्ट नहीं दिखाई देते, ये नज़दीक वाले स्पष्ट दिखाई देते. ಕೇವಲ ಮಧುಬನ ನಿವಾಸಿಗಳನ್ನು ಬಾಬವರು ಸನ್ಮುಖದಲ್ಲಿ ನೋಡಲಿಕ್ಕೆ ಇಷ್ಟಪಡ್ತಿದ್ದಾರೆ. ಆ ಕಾರಣದಿಂದ ಮಧುಬನ ನಿವಾಸಿಗಳಿಗೆ ಮಾತ್ರ ಓಂ ಶಾಂತಿ ಭವನದಲ್ಲಿ ಕುಳಿತುಕೊಳ್ಳಲು ಅವಕಾಶ ನೀಡಲಾಗಿದೆ. ಏಕೆ ಎಂದರೆ
ದೂರದಲ್ಲಿ ಕುಳಿತಿರುವಂಥ ಮಕ್ಕಳನ್ನು ಅಷ್ಟೊಂದು ಸ್ಪಷ್ಟವಾಗಿ ನೋಡಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಈ ದಿನದ ಈ ಒಂದು ವಿಶೇಷ ಅವಕಾಶ, ಮಿಲನದ ಅವಕಾಶ ಮಧುಬನ ನಿವಾಸಿಗಳಿಗೆ ಕೊಡಲಾಗಿದೆ. ಆದರೆ ಉಳಿದ ಎಲ್ಲ ಮಕ್ಕಳು ಸಹ ದಿಲ್ ಸೆ ದೂರ್ ನಹಿ ಹೈ, ನೀಚೆ ವಾಲೆ ಭಿ ದಿಲ್ ಸೆ ದೂರ್ ನಹಿ. ಎಲ್ಲರೂ ನನ್ನ ಹೃದಯಕ್ಕೆ ಬಹಳ ಹತ್ತಿರದಲ್ಲಿ ಇದ್ದೀರಿ. ಕೆಳಗೆ ಕುಳಿತಿರುವಂಥವರು, ತಮ್ಮ ತಮ್ಮ ಸೇವಾ ಕೇಂದ್ರದಲ್ಲಿ ಕುಳಿತಿರುವಂಥವರು ಎಲ್ಲ ಮಕ್ಕಳು ಸಹ ನನ್ನ ಹೃದಯದಲ್ಲಿ ಇದ್ದೀರಿ. तो बाप दादा चाहते हैं वर्तमान समय प्रमाण लव और लॉ का बैलेंस रखना पड़ता है, लेकिन लॉ और लव का बैलेंस मिल करके लॉ नहीं लगे, लॉ में भी लव महसूस हो. ಬಾಬಾ ಹೇಳ್ತಾರೆ, ವರ್ತಮಾನ ಸಮಯದಲ್ಲಿ ಪ್ರೀತಿ ಮತ್ತು ನೀತಿಯ ಬ್ಯಾಲೆನ್ಸನ್ನು ಇಟ್ಕೊಂಡು ನೀವು ಕೆಲಸ ಮಾಡಬೇಕಾಗ್ತದೆ. ಕೇವಲ ಕಾಯ್ದೆನೇ ಹೇಳ್ತಾ ಹೋದರೆ ಅಲ್ಲಿ ಪ್ರೀತಿಯ ಅನುಭವ ಆಗೋದಿಲ್ಲ. ಕಾಯ್ದೆ ಹೇಳುವಾಗಲೂ ಸಹ ಅದರಲ್ಲಿ ಪ್ರೀತಿ ತುಂಬಿರಲಿ, ಪ್ರೀತಿಯಿಂದ ಆ ಕಾಯ್ದೆಯನ್ನು ತಿಳಿಸಿಕೊಡಿ ಅಂತ ಹೇಳ್ತಾರೆ ಬಾಬಾ. ಜೈಸೆ ಸಾಕಾರ ಸ್ವರೂಪ ಮೇ बाप को देखा, लॉ के साथ लव इतना दिया जो हरेक के मुख से यही निकलता कि बाबा का मेरे से प्यार है, मेरा बाबा है. ಹೇಗೆ ಸಾಕಾರದಲ್ಲಿ ಬಾಬೋರ್ನ ನೀವು ನೋಡಿದ್ದೀರಿ, ಬಾಬೋರ ಸಾಕಾರ ಸ್ವರೂಪ ನೋಡಿದ್ದೀರಿ. ಬ್ರಹ್ಮ ಬಾಬಾ ಕಾಯ್ದೆಯನ್ನು ತಿಳಿಸುವಾಗ ಎಷ್ಟೊಂದು ಪ್ರೀತಿಯಿಂದ ಆ ಒಂದು ವಿಚಾರ ಹೇಳ್ತಿದ್ರು ಅಂದರೆ ಎಲ್ಲರಿಗೂ ಅನ್ನಿಸ್ತಿತ್ತು ಬಾಬನಿಗೆ ನನ್ನ ಮೇಲೆ ವಿಶೇಷವಾದ ಪ್ರೀತಿ ಇದೆ ಅಂತ. ಎಲ್ಲರೂ ಹೇಳ್ತಿದ್ರು ನನ್ನ ಬಾಬಾ ಅಂತ. लॉ जरूर उठाओ लेकिन लॉ के साथ लव भी दो, सिर्फ लॉ नहीं. ಅವಶ್ಯವಾಗಿ ನೀವು ಈಶ್ವರೀಯ ನಿಯಮಗಳನ್ನು ತಿಳಿಸ್ರಿ, ಕಾಯ್ದೆಗಳನ್ನು ತಿಳಿಸ್ರಿ. ಆದರೆ ಆ ಕಾಯ್ದೆಯನ್ನು ಹೇಳುವಾಗ ಜೊತೆ ಜೊತೆಗೆ ಪ್ರೀತಿನೂ ಇರಲಿ. ಸಿರ್ಫ लॉ से कहाँ कहाँ आत्माएं कमज़ोर होने के कारण दिल शिकस्त हो जाती. ನೀವು ಬರೇ ಕಾಯ್ದೆ ಹೇಳ್ತಾ ಹೋದರೆ ಕೇಳುವಂಥವರು ಒಮ್ಮೊಮ್ಮೆ ಮನಸ್ತಾಪ ಮಾಡ್ಕೊಳ್ತಾರೆ, दुखी ಆಗ್ತಾರೆ. जब स्वयं आत्मिक प्यार की मूर्ति बनेंगे तब दूसरों के प्यार की, आत्मिक प्यार, दूसरा प्यार नहीं, आत्मिक प्यार अर्थात हर समस्या को हल करने में सहयोगी बनना. ಕಾಯ್ದೆ ಹೇಳುವಂಥವರು ಆತ್ಮಿಕ ಪ್ರೇಮದ ಮೂರ್ತಿ ಆಗಿಬಿಟ್ಟರೆ ಪ್ರತಿಯೊಂದು ಸಮಸ್ಯೆಗೆ ಸಮಾಧಾನ ಅಲ್ಲಿ ಸಿಕ್ಕಿಬಿಡ್ತದೆ. ಆಗ ನೀವು ಇತರ ಆತ್ಮರಿಗೂ ಸಹ ನಿಯಮ ಹೇಳುವುದರ ಜೊತೆಗೆ ಪ್ರೀತಿಯನ್ನು ಕೊಟ್ಟು ಅವರ ಪುರುಷಾರ್ಥದಲ್ಲಿ ಸಹಯೋಗಿಯಾಗ್ತೀರಿ. ಸಿರ್ಫ ಶಿಕ್ಷಾ ದೇನಾ ನಹಿ, ಶಿಕ್ಷಾ और सहयोग साथ साथ देना, ये है आत्मिक प्यार की ಮೂರ್ತಿ ಬನ. ಕೇವಲ ಶಿಕ್ಷಣ ಕೊಡೋದಲ್ಲ, ಶಿಕ್ಷಣದ ಜೊತೆಗೆ ಸಹಯೋಗ ಕೊಡುವುದೇ ಆತ್ಮಿಕ ಪ್ರೇಮದ ಮೂರ್ತಿ ಆಗುವುದಾಗಿದೆ. तो आज विशेष बाप दादा हर ब्राह्मण आत्मा को, चाहे देश चाहे विदेश, चारों ओर के सर्व बच्चों को यही विशेष अंडरलाइन कराते हैं कि आत्मिक प्यार की मूर्ति बनो. ಈ ದಿನ ವಿಶೇಷವಾಗಿ ಬಾಪ್ ದಾದಾರವರು ಎಲ್ಲ ಬ್ರಾಹ್ಮಣ ಆತ್ಮರಿಗೆ, ದೇಶ ವಿದೇಶದ ಎಲ್ಲ ಮಕ್ಕಳಿಗೂ ಒಂದು ಮಾತನ್ನು ಅಂಡರ್ಲೈನ್ ಮಾಡಿಕೊಳ್ಳಿಕ್ಕೆ ಹೇಳ್ತಾ ಇದ್ದಾರೆ. ಅದು ಯಾವುದು ಅಂದರೆ, ಮಕ್ಕಳೇ,
आत्मिक प्रेमद मूर्ति आगिरे और आत्माओं के आत्मिक प्यार की प्यास बुझाने वाले दाता या देवता बनो। ಆತ್ಮಿಕ ಪ್ರೇಮದ ಮೂರ್ತಿಯಾಗಿ ಆತ್ಮಿಕ ಪ್ರೀತಿಗಾಗಿ ಬಾಯಾರಿಸಿದ ಆತ್ಮರ ಬಾಯಾರಿಕೆಯನ್ನು ನೀಗಿಸುವಂತಹ ಪ್ರೇಮದ ದಾತ ಆಗ್ರಿ, ಪ್ರೇಮದ ದೇವತಾ ಆಗ್ರಿ। ठीक है ना? सरी ताने? फिर बाप दादा ने मधुबन वालों से चिटचैट की तथा सभी को नज़र से निहाल करते दृष्टि दी। ನಂತರ ಬಾಪ್ ದಾದಾರವರು ಮಧುಬನ ನಿವಾಸಿಗಳಿಗೆ ವಿಶೇಷವಾಗಿ ದೃಷ್ಟಿ ಕೊಡ್ತಾ ಅವರ ಜೊತೆಗೆ ವಿಶೇಷವಾದ ವಾರ್ತಾಲಾಪವನ್ನು ಮಾಡಿದರು। हॉस्पिटल, आबू निवासी तथा पार्टियों से अव्यक्त बाप दादा की मुलाकात। सभी अपने को खुश नसीब समझते हो ना? ಗ್ಲೋಬಲ್ ಹಾಸ್ಪಿಟಲ್, ನಂತರ ಆಬು ನಿವಾಸಿ ಮತ್ತು ಬಂದಂತಹ ಪಾರ್ಟಿಗಳ ಜೊತೆಗೆ ಅವ್ಯಕ್ತ ಬಾಪ್ ದಾದಾರವರ ವಾರ್ತಾಲಾಪ। ಬಾಬಾ ಕೇಳ್ತಾ ಇದ್ದಾರೆ, ತಾವೆಲ್ಲರೂ ಭಾಗ್ಯಶಾಲಿ ಆತ್ಮಗಳು ಆಗಿದ್ದೀರಿ ತಾನೆ? ಸಾರೆ ವಿಶ್ವ में सबसे बड़े ते बड़ा नसीब किसका है? हरे क्या समझते? सबसे बड़े ते बड़ा नसीब मेरा है। जब खुश नसीब है तो खुश रहते हैं, सदा खुश रहते हैं, कभी कभी तो नहीं ना? ಬಾಬಾ ಹೇಳ್ತಾರೆ, ಇಡೀ ವಿಶ್ವದಲ್ಲಿ ಎಲ್ಲರಕ್ಕಿಂತ ದೊಡ್ಡ ಭಾಗ್ಯ ಯಾರಿಗೆ ಸಿಕ್ಕಿದೆ? ನಿಮಗೆ ಸಿಕ್ಕಿದೆ ಅಲ್ವಾ? ಆದ್ದರಿಂದ ನೀವು ಸದಾ ಅದೃಷ್ಟವಂತರು, ಭಾಗ್ಯಶಾಲಿಗಳು, ಸದಾ ಖುಷಿಯಲ್ಲಿ ಇರ್ತೀರಾ। जब बाप दादा ने भाग्य का सितारा चमका दिया तो चमकते हुए सितारों को देख खुश रहते हो। दिल में सदा खुशी के बाजे बजते हैं। कौन सा गीत दिल गाती है? ಬಾಬಾ ನಿಮ್ಮ ಹಣೆಯ ಮಧ್ಯದಲ್ಲಿ ಭಾಗ್ಯದ ನಕ್ಷತ್ರ ಬೆಳಗಿಸಿ ಬಿಟ್ಟಿದ್ದಾರೆ। ಆ ಭಾಗ್ಯದ ನಕ್ಷತ್ರ ನೋಡಿ ಸದಾ ಖುಷಿಯಲ್ಲಿ ಇರ್ತೀರಿ ತಾನೆ? ನಿಮ್ಮ ಹೃದಯದಲ್ಲಿ ಸದಾ ಖುಷಿಯ ವಾದ್ಯ ಸಂಗೀತ ಮೂಡಿ ಬರಬೇಕು। ಯಾವ ಹಾಡನ್ನು ನೀವು ಹೃದಯದಿಂದ ಹಾಡಬೇಕು? ವಾಹ ಮೇರಾ ಶ್ರೇಷ್ಠ ಭಾಗ್ಯ ಯಹ ಗೀತ ಗಾತೆ ಹೋ ನಾ? ಸದಾ ನಿಮ್ಮ ಹೃದಯದಿಂದ ವಾಹ ನನ್ನ ಶ್ರೇಷ್ಠ ಭಾಗ್ಯವೆಂಬ ಹಾಡು ಮೂಡಿ ಬರಬೇಕು। ಅಂತಹ ಹಾಡನ್ನು ಹಾಡ್ತಾ ಇದ್ದೀರಿ ತಾನೆ? सारा कल्प आपके भाग्य का गायन होता रहता है। आधा कल्प भाग्य की प्रारब्ध भोगते हो और आधा कल्प आपके भाग्य का गायन अनेक आत्माएं गाती रहती। ಇಡೀ ಕಲ್ಪದಲ್ಲಿ ನೀವು ಭಾಗ್ಯಶಾಲಿಗಳಾಗ್ತೀರಿ। ಅರ್ಧ ಕಲ್ಪ ಭಾಗ್ಯದ ಪ್ರಾರಬ್ಧವನ್ನು ಅನುಭವ ಮಾಡ್ತೀರಿ। ಅರ್ಧ ಕಲ್ಪ ನಿಮ್ಮ ಭಾಗ್ಯದ ಗಾಯನ ನಿಮ್ಮ ಭಕ್ತರು ಮಾಡ್ತಾರೆ। सबसे विशेष बात है, बाप को सारे विश्व में से कौन पसंद आया? आप पसंद आए ना? कितनी आत्माएं हैं लेकिन आप ही पसंद आए। ಇಡೀ ವಿಶ್ವದಲ್ಲಿ ಬಾಬವರು ಯಾರನ್ನು ಇಷ್ಟಪಟ್ಟರು? ನಿಮಗೆ ಇಷ್ಟಪಟ್ರಲ್ವಾ? जिसको भगवान ने पसंद कर लिया उससे ज़्यादा क्या होगा? ಯಾರನ್ನು ಭಗವಂತ ಆರಿಸಿದ್ದಾನೆ ಅವರಿಗಿಂತ ದೊಡ್ಡ ಭಾಗ್ಯಶಾಲಿಗಳು ಇನ್ಯಾರಿದ್ದಾರೆ? तो सदा बाप के साथ अपना भाग्य भी याद रखो। ಆದ್ದರಿಂದ ತಂದೆಯ ಜೊತೆಗೆ ನಿಮ್ಮ ಭಾಗ್ಯವನ್ನು ಸಹ ನೆನಪಿಟ್ಕೊಳ್ಳಿ। ಭಗವಾನ್
और भाग्य, भगवान मत्तु भाग्य। सारे कल्प में ऐसी कोई आत्मा होगी जिसको रोज याद प्यार मिले, प्रभु प्यार मिले, रोज याद प्यार मिलता है ना। सबसे ज़्यादा लाडले कौन है? ಪ್ರಪಂಚದಲ್ಲಿ ಯಾರಿಗೂ ಸಹ ಬೆಳಗ್ಗೆ ಬೆಳಗ್ಗೆ ಎದ್ದು ಪರಮಾತ್ಮ ನಮಸ್ತೆ ಮಾಡೋದಿಲ್ಲ, ನೆನಪು ಮಾಡೋದಿಲ್ಲ, ಅಥವಾ ಪ್ರೀತಿನೂ ಕೊಡೋದಿಲ್ಲ. ನಿಮಗೆ ಪ್ರತಿದಿನ ಸ್ವತಃ ಪರಮಾತ್ಮನೇ ಯಾದ್ ಪ್ಯಾರ್ ಕೊಡ್ತಾನೆ, ನಮಸ್ತೆ ಹೇಳ್ತಾನೆ, ನಿಮಗೆ ಪ್ರೀತಿಯಿಂದ ಮಾತಾಡಿಸ್ತಾನೆ. ಮುದ್ದಿನ ಮಕ್ಕಳೇ, ಮಧುರ ಮಕ್ಕಳೇ, ಪ್ರೀತಿಯ ಮಕ್ಕಳೇ ಅಂತ ಕರೀತಾನೆ. तो सबसे ज़्यादा लाडले कौन है? आप ही लाडले हो ना, तो सदा अपने भाग्य को याद करने से व्यर्थ बातें भाग जाएगी. ಸದಾ ನಿಮ್ಮ ಭಾಗ್ಯವನ್ನು ನೆನಪು ಮಾಡಿಕೊಳ್ತಾ ಇದ್ದರೆ ವ್ಯರ್ಥ ಮಾತುಗಳು ಓಡಿ ಹೋಗ್ತವೆ. ಭಗಾನಾ ನಹಿ ಪಡೇಗ, ಸಹಜ್ ಹಿ ಭಾಗ್ ಜಾಯೇಗಿ. ವ್ಯರ್ಥವನ್ನು ನೀವಾಗಿ ಓಡಿಸುವುದು ಬೇಕಿಲ್ಲ. ಸದಾ ಭಾಗ್ಯದ ನೆನಪು ಇದ್ದರೆ ವ್ಯರ್ಥ ಓಡಿ ಹೋಗ್ತದೆ, ವ್ಯರ್ಥ ನಿಮ್ಮಿಂದ ದೂರ ಹೋಗ್ತದೆ. अभी वर्तमान समय के प्रमाण संगम युग के समय का महत्व समझकर हर सेकंड अपनी प्रारब्ध श्रेष्ठ बनाते रहो. ವರ್ತಮಾನ ಸಮಯದಲ್ಲಿ ಸಂಗಮ ಯುಗದ ಮಹತ್ವವನ್ನು ಅರಿತು ಪ್ರತಿಯೊಂದು ಸೆಕೆಂಡು ಸಫಲ ಮಾಡಿಕೊಳ್ಳಿ, ನಿಮ್ಮ ಪ್ರಾರಬ್ಧವನ್ನು ರೂಪಿಸಿಕೊಳ್ಳಿರಿ. एक सेकंड भी व्यर्थ नहीं जाए, क्योंकि एक एक सेकंड का बहुत बड़ा महत्व है. ಸಂಗಮ ಯುಗದ ಒಂದು ಸೆಕೆಂಡು ಸಹ ವ್ಯರ್ಥವಾಗಿ ಹೋಗಬಾರದು. ಒಂದೊಂದು ಸೆಕೆಂಡು ಬಹಳ ಮಹತ್ವದ್ದಾಗಿದೆ. सेकंड नहीं जाता लेकिन बहुत समय जाता है और यह समय ಫಿರ್ ನಹಿ ಮಿಲ್ನಾ. ಸಂಗಮ ಯುಗದ ಒಂದು ಕ್ಷಣ ಕಳೆದು ಹೋದರೆ ಒಂದು ಸೆಕೆಂಡ್ ಹೋಯಿತು ಅಂತ ತಿಳ್ಕೊಬೇಡಿ, ಅನೇಕ ಜನ್ಮಗಳ ಪ್ರಾರಬ್ಧ ಹೋಯಿತು ಅಂತ ತಿಳ್ಕೊಳ್ಳಿ. ಸಮಯ का परिचय है ना अच्छी तरह से स्मृति में रहता है. देखो आज आपको स्पेशल टाइम मिला है. ಬಾಬಾ ಹೇಳ್ತಾರೆ, ಸಮಯದ ಮಹತ್ವ, ಸಮಯದ ಪರಿಚಯ ಇದೆ ಅಲ್ವಾ, ನೆನಪಿದೆ ನೋಡಿ. ಈ ದಿನ ತಮಗೆ ವಿಶೇಷವಾಗಿ ಮಿಲನದ ಅವಕಾಶ ಸಿಕ್ಕಿದೆ. ಅಗರ್ ಇಕಟ್ಟೆ ಆತೆ ತೋ ದಿಖಾಯಿ ಭೀ ನಹಿ ದೆ. ಎಲ್ಲರೂ ಸೇರಿ ಒಟ್ಟಿಗೆ ಬಂದುಬಿಟ್ಟಿದ್ರೆ ಯಾರು ನನಗೆ ಸ್ಪಷ್ಟವಾಗಿ ಕಾಣ್ತಿರಲಿಲ್ಲ. ಅಭಿ ದೇಖ ತೋ ರಹೇ ಹೇ ಕಿ ಕೌನ್ ಕೌನ್ ಆಯೆ. ಇವತ್ತಿನ ಸಭೆ ಚಿಕ್ಕದಾಗಿರುವ ಕಾರಣ ಒಬ್ಬೊಬ್ಬರನ್ನೂ ಸಹ ನಾನು ಸ್ಪಷ್ಟವಾಗಿ ಸಾಕಾರದಲ್ಲಿ ನೋಡ್ತಾ ಇದ್ದೀನಿ. ಸಬ್ ವಿಶೇಷ ಆತ್ಮಾಯೇ ಹೋ, ಎಲ್ಲರೂ ವಿಶೇಷ ಆತ್ಮಗಳಾಗಿದ್ದೀರಿ. ಸಿರ್ಫ ಅಪನಿ ವಿಶೇಷತಾ ಕೋ ಜಾನ್ ವಿಶೇಷತಾ ಕೋ ಕಾರ್ಯ ಮೇ ಲಗಾವ. ನಿಮ್ಮ ವಿಶೇಷತೆಯನ್ನು ಗುರುತಿಸಿ ಆ ವಿಶೇಷತೆಯನ್ನು ಸೇವಾ ಕಾರ್ಯದಲ್ಲಿ ಉಪಯೋಗಿಸಿರಿ. ड्रामानुसार हर ब्राह्मण आत्मा को कोई न कोई विशेषता प्राप्त है. ನಾಟಕದ ಅನುಸಾರವಾಗಿ ಪ್ರತಿಯೊಬ್ಬರಿಗೂ ಒಂದಿಲ್ಲ ಒಂದು ವಿಶೇಷತೆ ಪ್ರಾಪ್ತಿಯಾಗಿದೆ. ऐसा कोई नहीं है जिसमें कोई विशेषता नहीं हो. तो अपनी विशेषता को सदा स्मृति में रखो और उसको सेवा में लगाओ. हर एक की विशेषता उड़ती कला की बहुत तीव्र
विधि बन जाएगी। सेवा में लगाना, अभिमान में नहीं आना, क्योंकि संगम पर हर विशेषता ड्रामा अनुसार परमात्मा देन है। परमात्मा देन में ಅಭಿಮಾನ नहीं आएगा। ಪ್ರತಿಯೊಬ್ಬರಲ್ಲಿಯೂ ಒಂದಿಲ್ಲ ಒಂದು ವಿಶೇಷತೆ ಇದೆ. ಆ ವಿಶೇಷತೆಯಿಂದ ನೀವು ಹಾರುವ ಕಲೆಯಲ್ಲಿ ತೀವ್ರ ಗತಿಯಿಂದ ಹಾರಬಹುದು. ಆದರೆ ಆ ವಿಶೇಷತೆಯನ್ನು ಸೇವೆಯಲ್ಲಿ ಉಪಯೋಗಿಸಬೇಕು. ಅಭಿಮಾನದಲ್ಲಿ ಬರಬಾರದು. ಸಂಗಮ ಯುಗದಲ್ಲಿ ನಿಮಗೆ ಸಿಕ್ಕಿರುವಂಥ ವಿಶೇಷತೆಯು ಕೂಡ परमात्मन ಕೊಡುಗೆಯಾಗಿದೆ. परमात्मा देन में अभिमान नहीं आएगा। जैसे प्रसाद होता है ना, उसको कोई अपना नहीं कहेगा कि मेरा प्रसाद है, प्रभु प्रसाद है। ये विशेषताएं भी प्रभु प्रसाद है। प्रसाद सिर्फ अपने प्रति नहीं यूज़ किया जाता, बांटा जाता है। बांटते हो, महादानी हो, वरदानी भी हो। पांडव भी वरदानी, महादानी है। ನಿಮಗೆ ಸಿಕ್ಕಿರುವಂತಹ ವಿಶೇಷತೆ ಪ್ರಭು ಪ್ರಸಾದ ಆಗಿದೆ. ಪ್ರಸಾದ ಯಾವತ್ತೂ ಒಬ್ಬರೇ ತಿನ್ನೋದಿಲ್ಲ, ಅದನ್ನು ಹಂಚ್ತಾರೆ. ಹಾಗೆ ನಿಮಗೆ ಸಿಕ್ಕಿರುವಂತಹ ವಿಶೇಷತೆಯ ಪ್ರಭು ಪ್ರಸಾದ ಏನಿದೆ, ಎಲ್ಲರಿಗೂ ಹಂಚ್ತಾ ಹೋಗ್ರಿ. ನೀವು ಮಹಾದಾನಿ ಆಗಿದ್ದೀರಿ, ವರದಾನಿ ಆಗಿದ್ದೀರಿ. ಪಾಂಡವರು, ಶಕ್ತಿಯರು ಎಲ್ಲರೂ वरदानी महादानी ಆಗಿದ್ದೀರಿ. 1-2 घंटे के महादानी नहीं, खुला भंडार। इसलिए बाप को भोला भंडारी कहते। खुला भंडार है ना। 1 ಗಂಟೆಯ ದಾನಿ, 2 ಗಂಟೆಯ ಮಹಾದಾನಿ ಅಲ್ಲ. ನಿರಂತರವಾಗಿ ನೀವು ದಾನಿ ವರದಾನಿ ಆಗಿರಬೇಕು. ಹೇಗೆ ಪರಮಾತ್ಮನ ಹತ್ತಿರ ಅಪಾರವಾದ ಭಂಡಾರ ಇದೆ, ಹಾಗೆ ನಿಮ್ಮ ಹತ್ತಿರ ಇರುವ ವಿಶೇಷತೆ, ಗುಣಗಳು, ಶಕ್ತಿಗಳು, ಅದರ ಖಜಾನೆ ಸದಾ ತೆರೆದಿರಲಿ. आत्माओं को अंजलि देते जाओ। कितनी बड़ी लाइन है भिखारियों की, और आपके पास कितना भरपूर भंडार है। कूटने वाला है क्या? नहीं, अखुट भंडार है. ನಿಮ್ಮ ಹತ್ತಿರ ಬೇಡುವಂಥವರ ಲೈನ್ ಅಥವಾ ಸರತಿ ನೋಡಿದರೆ ಎಷ್ಟೊಂದು ದೊಡ್ಡದಾಗಿದೆ, ಮತ್ತು ನಿಮ್ಮ ಹತ್ತಿರ ಭಂಡಾರನೂ ಭರ್ಪೂರ ಇದೆ. ಆದ್ದರಿಂದ ಎಲ್ಲರಿಗೂ ಕೊಡ್ತಾ ಹೋಗ್ರಿ. बांटने में इकोनॉमी तो नहीं करते, इसमें फिराक दिल से बांटो। व्यर्थ गवाने में इकोनॉमी करो, लेकिन बांटने में खुली दिल से बांटो. ನಿಮ್ಮ ಹತ್ತಿರ ಇರುವ ಖಜಾನೆಯನ್ನು ಹಂಚುವಾಗ ಕಂಜೂಸ್ತನ ಮಾಡಬೇಡಿ, ಅಲ್ಲಿ ಉಳಿತಾಯ ಮಾಡಬೇಡ್ರಿ. ಮುಕ್ತ ಮನಸ್ಸಿನಿಂದ, ವಿಶಾಲ ಮನಸ್ಸಿನಿಂದ ಹಂಚ್ತಾ ಹೋಗಿ. ಎಲ್ಲಿ ವ್ಯರ್ಥ ಬರ್ತದೆ ಅಲ್ಲಿ ಉಳಿತಾಯ ಮಾಡಿ. ಆದರೆ ಹಂಚೋದ್ರಲ್ಲಿ ಮುಕ್ತ ಮನಸ್ಸುಳ್ಳವರಾಗ್ರಿ. ಸಭಿ ಖುಷ್ ಹೇ, ಕಭಿ ಕಭಿ ಥೋಡಾ ಥೋಡಾ ಮೂಡ್ ಆಫ್, ಕಭಿ ಬಹುತ್ ಖುಷ್ ಮೂಡ್, ಐಸೆ ತೋ ನಹೀ ಹೇ ನಾ. ಎಲ್ಲರೂ ಖುಷಿಯಲ್ಲಿ ಇದ್ದೀರಾ? ಒಮ್ಮೊಮ್ಮೆ ಮೂಡ್ ಆಫ್ ಮಾಡ್ಕೊಳ್ಳೋದು, ಒಮ್ಮೊಮ್ಮೆ ಖುಷಿಯಲ್ಲಿ ಇರೋದು, ಈ ಥರ ಆಗ್ತಿಲ್ಲ ತಾನೆ. ಫಾಲೋ ಫಾದರ್, बाप दादा मूड ऑफ करता है क्या? तो फॉलो फादर है ना. बाप दादा के पास स्पेशल ब्राह्मण बच्चों के लिए टीवी, उसमें सब की भिन्न भिन्न मूड आती है. बाप दादारವರ ಮೂಡ್ ಅಥವಾ ಮನಸ್ಥಿತಿ ಯಾವತ್ತಾದರೂ ಏರುಪೇರು ಆಗ್ತದೇನೋ? ಹಾಗೆ ಮಕ್ಕಳ ಮನಸ್ಥಿತಿಯೂ ಸಹ ಮೇಲೆ ಕೆಳಗೆ ಆಗಬಾರದು.
ಬಾಬಾ ಹೇಳ್ತಾರೆ, ನಿಮ್ಮ ಇಡೀ ದಿನದ ಮನಸ್ಥಿತಿಯನ್ನು ನೋಡಲಿಕ್ಕೆ ನನ್ನ ಹತ್ತಿರ ಒಂದು ದೊಡ್ಡ ಟಿ ವಿ ಇದೆ ಅಂತ ಹೇಳ್ತಾರೆ ಬಾ. ಕಿತನಾ ಮಜಾ ಆತಾ ಹೋಗಾ ದೇಖ್ನೆ ಮೇ, ಸದಾ ಮಹಾದಾನಿ ಬನನೆ ವಾಲೆ ಕಿ ಮೂಡ್ ಬದಲ್ತಿ ನಹಿ, ದಾತಾ ಹೇ ದೇತೆ ಜಾओ. ಎಲ್ಲ ಮಕ್ಕಳ ಇಡೀ ದಿನದ ಸ್ಥಿತಿಗತಿಗಳನ್ನು ನೋಡುವಾಗ ಬಹಳ ಮಜಾ ಬರ್ತದೆ ಅಂತ ಹೇಳ್ತಾರೆ ಬಾ. ಬೆಳಗ್ಗಿಂದ ರಾತ್ರಿಯವರೆಗೆ ಭಿನ್ನ ಭಿನ್ನ ಅವತಾರಗಳನ್ನು ತೋರಿಸ್ತಾರೆ ನನ್ನ ಮಕ್ಕಳು. ಆದರೆ ಆ ಥರ ಬೇರೆ ಬೇರೆ ಅವತಾರಗಳನ್ನು ತೋರಿಸ್ಬೇಡಿ. ಸದಾ ದಾತಾ ಆಗಿ ಕೊಡ್ತಾ ಹೋಗ್ರಿ. ದೇವತಾ ಬನನೆ ವಾಲೆ ಮಾನಾ ದೇನೆ ವಾಲೆ, लेवता नहीं देवता. कितने बार देवता बने हो, ಅನೇಕ ಬಾರ್ ಬನೆ ಹೋನ. ನೀವೆಲ್ಲರೂ ಕೊಡುವಂತಹ ದೇವತಾ ಆಗಿದ್ದೀರಿ ವಿನಃ ಬೇಡುವಂತಹ ಲೇವತಾ ಅಲ್ಲ. ಎಷ್ಟು ಸಲ ನೀವು ದೇವತಾ ಆಗಿದ್ದೀರಿ, ಕಲ್ಪ ಕಲ್ಪಕ್ಕೂ ದೇವತಾ ಆಗಿರ್ತೀರಿ. देवता अर्थात देने के संस्कार वाले. कोई कुछ भी दे, लेकिन आप सुख की अंजलि, शांति की अंजलि, प्रेम की अंजलि दो. लोगों के पास है दुख अशांति, तो क्या देंगे? वही देंगे ना. और आपके पास है सुख शांति, सब ठीक है ना. ಬಾಬಾ ಹೇಳ್ತಾರೆ, ಸುಖದ ಹನಿಗಳನ್ನು ಕೊಡಿ, ಶಾಂತಿಯ ಹನಿಗಳನ್ನು ಕೊಡಿ, ಪ್ರೇಮದ ಹನಿಗಳನ್ನು ಕೊಡಿ. ಬೊಗಸೆ ತುಂಬ ಸುಖ ಶಾಂತಿ ಪ್ರೀತಿಯನ್ನು ಕೊಡ್ತಾ ಹೋಗ್ರಿ. ಯಾಕೆ ಅಂದರೆ ನಿಮ್ಮ ಹತ್ತಿರ ಅದರ ಖಜಾನೆ ಇದೆ. ಇತರ ಆತ್ಮರ ಹತ್ತಿರ ದುಃಖ ಮತ್ತು ಅಶಾಂತಿ ಇದೆ. ಅವ್ರು ಏನೇ ಕೊಟ್ಟರು ದುಃಖ ಅಶಾಂತಿನೇ ಕೊಡಬೇಕಾಗ್ತದೆ. ಆದರೆ ನೀವು ಮಕ್ಕಳು ಸುಖ ಶಾಂತಿಯಿಂದ ಸಂಪನ್ನ ಆಗಿರುವಂಥ ಮಕ್ಕಳು. ನಿಮ್ಮ ಹತ್ತಿರ ಸುಖ ಶಾಂತಿಯ ಖಜಾನೆ ಇದೆ ಅಂದರೆ ನೀವು ಅದನ್ನೇ ಕೊಡ್ತಾ ಹೋಗಬೇಕು. अच्छा मिलन मनाया, ऐसे नहीं समझते हम तो पीछे आए, स्पेशल आए हो. नज़दीक तो मधुबन के रह रहे हो, मधुबन का घेराव तो अच्छा किया है. ಈ ಮಿಲನದ ಸಮಯದಲ್ಲಿ ಶಾಂತಿವನದಿಂದ ಹೊರಗೆ ಇದ್ದಂತಹ ಅಬು ನಿವಾಸಿ ಮಕ್ಕಳು ಸಹ ಬಂದಿದ್ದಾರೆ. ಬಾಬಾ ಹೇಳ್ತಿದ್ದಾರೆ, ನೀವೆಲ್ಲರೂ ಸೇರಿ ಮಧುಬನದ ಸುತ್ತಮುತ್ತಲು ಘೇರಾವ್ ಹಾಕಿದ್ದೀರಿ, ಮುತ್ತಿಗೆ ಹಾಕಿದ್ದೀರಿ. ಶಾಂತಿವನದ ಹಿಂದೆ ಮುಂದೆ ಅಕ್ಕದಲ್ಲಿ ಪಕ್ಕದಲ್ಲಿ ಎಲ್ಲ ಕಡೆಗೂ ಸಹ ಬಾಬೋರ್ ಮಕ್ಕಳು ತಮ್ಮ ತಮ್ಮ ಮನೆಗಳನ್ನು ಕಟ್ಟಿಸಿಕೊಂಡು ವಾಸ ಮಾಡ್ತಿದ್ದಾರೆ. ಅವರೂ ಸಹ ಮಧುಬನದ ಹತ್ತಿರದಲ್ಲಿ ಇದ್ದಾರೆ. हॉस्पिटल वाले भी सेवा अच्छी कर रहे, शांतिवन के भी बहुत है, पार्टी वाले भी सिकी लदे हैं. फॉरेनर्स के बिना तो शोभा नहीं है, इसलिए हर ग्रुप में अपनी शोभा बढ़ाने अच्छा आ जाते. ಈ ದಿನ ಹಾಸ್ಪಿಟಲ್ ನಿವಾಸಿಗಳು ಅವರು ಒಳ್ಳೆಯ ರೀತಿಯಿಂದ ಸೇವೆ ಮಾಡ್ತಾ ಇದ್ದಾರೆ. ಶಾಂತಿವನ ನಿವಾಸಿಗಳು ಬಹಳ ಸಂಖ್ಯೆಯಲ್ಲಿ ಇದ್ದಾರೆ, ಅವರು ಸೇವೆ ಮಾಡ್ತಿದ್ದಾರೆ. ಪಾರ್ಟಿಯಲ್ಲಿ ಬಂದಂಥ ಮಕ್ಕಳು ವಿಶೇಷ ಪ್ರೀತಿ ಉಳ್ಳವರಾಗಿದ್ದಾರೆ. ವಿದೇಶದ ಮಕ್ಕಳು ಈ ಒಂದು ಸಭೆಯ ಶೋಭೆಯನ್ನು ಬೆಳೆಸಲಿಕ್ಕಾಗಿ ಬಂದಿದ್ದಾರೆ. अच्छा, सेवाधारियों से अव्यक्त बाप दादा की मुलाकात. अभी सेवा के निमित्त अपना भाग्य बनाने वाले हो, क्योंकि इस यज्ञ सेवा का पुण्य बहुत बड़ा है. ಈ ಮಿಲನದ ಸಮಯದಲ್ಲಿ ಸೇವೆಗಾಗಿ ಬಂದಂತಹ ಸೇವಾಧಾರಿ ಮಕ್ಕಳ ಜೊತೆಗೆ ಬಾಬೋರು ಮಾತಾಡ್ತಾ ಇದ್ದಾರೆ. ಮಧುಬನಕ್ಕೆ ಬಂದು ಸೇವೆ ಮಾಡುವುದು ಅಂದರೆ
ಬಹಳ ಪುಣ್ಯ ಜಮಾ ಮಾಡ್ಕೊಳ್ಳೋದಾಗಿದೆ. तन से सेवा करते हो, मन से भी सेवा करते रहो, तो डबल पुण्य हो जाता है. ದೇಹದಿಂದ ಸೇವೆ ಮಾಡ್ತೀರಿ, ಹಾಗೆ ಮನಸ್ಸಿನ ಮೂಲಕನೂ ಸೇವೆ ಮಾಡಿರಿ, ಆಗ ಡಬಲ್ ಪುಣ್ಯ ಜಮಾ ಆಗ್ತದೆ. मनसा सेवा और तन की सेवा, जो भी आते हैं सेवाधारियों की सेवा से वायुमंडल में देख करके अपना लाभ लेकर जाते. ಮನಸಾ ಸೇವೆ ಮತ್ತು ಕರ್ಮಣಾ ಸೇವೆ ಜೊತೆ ಜೊತೆಗೆ ಮಾಡಿದಾಗ ಅಲ್ಲಿಯ ವಾತಾವರಣ ಅದೇ ಥರ ನಿರ್ಮಾಣ ಆಗ್ತದೆ. ಆಗ ಬಂದವರು ನಿಮ್ಮಿಂದ ಲಾಭ ಪಡೆದುಕೊಂಡು ಹೋಗ್ತಾರೆ. तो जितने भी आते हैं सेवा के समय उतनी आत्माओं का पुण्य या दुआएं ಜಮಾ ಹೋ ಜಾತಿ. ಯಾರೆಲ್ಲರೂ ಬಾಬನ ಮಿಲನಕ್ಕಾಗಿ ಬರ್ತಾರೆ ಅವರು ನಿಮ್ಮ ಸೇವೆಯನ್ನು ನೋಡಿ ನಿಮಗೆ ಆಶೀರ್ವಾದ ಕೊಟ್ಟು ಹೋಗ್ತಾರೆ. ಹೀಗೆ ಅನೇಕ ಆತ್ಮರ ಆಶೀರ್ವಾದ ನಿಮಗೆ ಪ್ರಾಪ್ತಿಯಾಗ್ತದೆ, ಪುಣ್ಯದ ಹಿಸ್ಸೆ ಪ್ರಾಪ್ತಿಯಾಗ್ತದೆ. तो ऐसे सेवा करते हो ना, तन से भी मन से भी, ಡಬಲ್ ಸೇವಾಧಾರಿ ಹೋ ಯಾ ಸಿಂಗಲ್ ಹೋ. ಬಾಬಾ ಹೇಳ್ತಾರೆ, ಈ ಥರ ದೇಹದಿಂದನೂ ಸೇವೆ ಮನಸ್ಸಿನಿಂದಲೂ ಸೇವೆ ಮಾಡ್ತೀರಿ ತಾನೆ, ಡಬಲ್ ಸೇವಾಧಾರಿ ಆಗಿದ್ದೀರಿ. डबल सेवा का प्रत्यक्ष फल भी मिलता रहता है. जितना समय रहते हो एक्स्ट्रा ಖುಷಿ मिलती है ना. ಡಬಲ್ ಸೇವೆ ಮಾಡಿದಾಗ डबल ಖುಷಿಯ ಪ್ರಾಪ್ತಿ ಆಗ್ತದೆ. प्रत्यक्ष फल भी खाते हो, दुआएं भी जमा होती, भविष्य भी बना और वर्तमान भी बना. ಪ್ರತ್ಯಕ್ಷ ಫಲ ಖುಷಿಯ ಪ್ರಾಪ್ತಿ ಆಗ್ತದೆ, ಆಶೀರ್ವಾದದ ಪ್ರಾಪ್ತಿ ಆಗ್ತದೆ, ಜೊತೆಗೆ ನಿಮ್ಮ ಭವಿಷ್ಯವೂ ಸಹ ಉಜ್ವಲ ಆಗ್ತದೆ. ವರ್ತಮಾನದ ಫಲ ಹಾಗೂ ಭವಿಷ್ಯದ ಫಲ ಡಬಲ್ ಪ್ರಾಪ್ತಿಯ ಫಲವನ್ನು ಪಡ್ಕೊಳ್ತೀರಿ. बाप दादा को भी खुशी होती है, बच्चे अपनी प्रारब्ध बहुत सहज और श्रेष्ठ बना रहे, बस सेवा सेवा और सेवा और किसी बातों में नहीं जाना. सेवा अर्थात जमा करना. ಬಾಬೋರ್ಗೂ ಸಹ ಸೇವಾಧಾರಿ ಮಕ್ಕಳನ್ನು ನೋಡಿದಾಗ ಬಹಳ ಖುಷಿ ಆಗ್ತದೆ. ಬಾಬಾ ಹೇಳ್ತಾರೆ, ಇಲ್ಲಿ ಬಂದಾಗ ಸೇವೆ ಸೇವೆ ಮತ್ತು ಸೇವೆಯಲ್ಲಿನೇ ನೀವು ತೊಡಗಿರಬೇಕು, ಬೇರೆ ಬೇರೆ ವಿಷಯಗಳಲ್ಲಿ ಹೋಗಬಾರದು. ಸೇವಾ ಅರ್ಥಾತ್ ಜಮಾ करना. जितना भी समय मिलता है तो डबल कमाई करो, ಪ್ರತ್ಯಕ್ಷ ಫಲ ಭಿ ಭವಿಷ್ಯ ಭಿ. ಬಾಬಾ ಹೇಳ್ತಾರೆ, ಎಷ್ಟು ಸಮಯ ನಿಮಗೆ ಸಿಗ್ತದೆ ಅಷ್ಟು ನೀವು ಇಲ್ಲಿ ಡಬಲ್ ಪ್ರಾಪ್ತಿ ಮಾಡಿಕೊಳ್ಳ್ರಿ, ಡಬಲ್ ಸಂಪಾದನೆ ಮಾಡಿಕೊಳ್ಳ್ರಿ. ಪ್ರತ್ಯಕ್ಷ ಫಲವನ್ನು ಸಹ ಪಡ್ಕೊಳ್ಳಿ, ಭವಿಷ್ಯದ ಫಲವನ್ನು ಸಹ ಜಮಾ ಮಾಡಿಕೊಳ್ಳಿ. ಸೇವಾ ಕಾ ಚಾನ್ಸ್ ಭಿ आप आत्माओं को प्राप्त है. सेवाधारियों से बाप दादा का विशेष प्यार होता है, क्योंकि बाप दादा भी ವಿಶ್ವ ಕಾ ಸೇವಕ್. ಸೇವಾಧಾರಿಗಳ ಮೇಲೆ ಬಾಬೋರ್ಗೆ ವಿಶೇಷವಾದಂಥ ಪ್ರೀತಿ ಇದೆ. ಯಾಕೆ ಅಂದರೆ ಬಾಪ್ ದಾದಾರವರು ಸಹ ವಿಶ್ವದ ಸೇವಕ ಆಗಿದ್ದಾರೆ. ತೋ ಸಮಾನ್ ಹೋ ಗಯೇನಾ. ಹಾಗಾದರೆ ನಾನು ಸೇವಕ, ನೀವು ಸೇವಕರು, ಸಮಾನ ಆಗಿದ್ದೀವಲ್ವ. ಮನ್ ಕೋ ಬಿಜಿ ರಖತೆ ಹೋ ಯಾ ಖಾಲಿ ರಖತೆ ಹೋ. ಮಧುಬನ್ ಅರ್ಥಾತ್ ಯಾದ್ ಔರ್ ಸೇವಾ. ಮಧುಬನದಲ್ಲಿ ದೇಹದ ಜೊತೆಗೆ ಮನಸ್ಸೂ ಸಹ ಬಾಬನ ನೆನಪಿನಲ್ಲಿ ಬಿಜಿ ಆಗಿರಬೇಕು. ನೆನಪು ಮತ್ತು ಸೇವೆ. ಚಲ್ತೆ ಫಿರ್ತೆ ಮನ್ ಯಾದ ಮೇ ಯಾ ಸೇವಾ ಮೇ ಬಿಜಿ ರಹೆ. ಸಭಿ ಖುಷ್ ರಹತೆ ಹೋನಾ.
सदा खुश रहने वाले। आपकी खुशी को देख दूसरे भी खुश हो जाते हैं। ಸೇವಾಧಾರಿयों को भी ಟರ್ನ್ मिला है। ಖುಷ್ ಹೇನ ಬಾಬಾ ಹೇಳ್ತಾರೆ, ಓಡಾಡ್ತಾ ನಡೆದಾಡ್ತಾ ನೆನಪು ಮತ್ತು ಸೇವೆಯಲ್ಲಿ ಬ್ಯುಸಿ ಆಗಬೇಕು. ನೀವು ಖುಷಿಯಿಂದ ಇರಬೇಕು, ಆಗ ನೋಡಿದವ್ರಿಗೂ ಖುಷಿ ಆಗ್ತದೆ. मधुबन वालों के निमित्त आपका भी गोल्डन चांस हो गया। स्वयं सदा सोमान में रह उड़ते रहो. ಮಧುಬನ ನಿವಾಸಿಗಳ ಮಿಲನದ ಸಮಯದಲ್ಲಿ ತಾವು ಸೇವಾಧಾರಿಗಳಿಗೂ ಸಹ ಇಂದು ವಿಶೇಷವಾಗಿ ಸುವರ್ಣ ಅವಕಾಶ ಸಿಕ್ಕಿದೆ. ಈ ಒಂದು ಸೋಮಾನದಲ್ಲಿ ಸದಾ ಇರಬೇಕು, ಹಾರ್ತಾ ಇರಬೇಕು. सोमान को कभी नहीं छोड़ो, चाहे झाड़ू लगा रहे हो, लेकिन सोमान क्या है? विश्व की सर्व आत्माओं में ಶ್ರೇಷ್ಠ ಆತ್ಮ. ನಿಮ್ಮ ಸೋಮಾನವನ್ನು ಯಾವತ್ತೂ ಬಿಡಬಾರದು. ಭಲೆ ನೀವು ಕಸನೇ ಗುಡಿಸ್ತಿರಬಹುದು, ಆದರೆ ಆಂತರಿಕವಾಗಿ ನೆನಪಿರಬೇಕು, ನಾನು ಸರ್ವ ಆತ್ಮರಲ್ಲಿ ಶ್ರೇಷ್ಠ ಆತ್ಮ ಆಗಿದ್ದೀನಿ. ವಿಶ್ವದ ಸರ್ವ ಆತ್ಮರಲ್ಲಿ ನಾನು ಶ್ರೇಷ್ಠ ಆತ್ಮ ಆಗಿದ್ದೇನೆ ಎಂಬ ಸೋಮಾನ ಎಂದೂ ಮರಿಬೇಡಿ. ರೂಹಾನಿ ಸೋಮಾನ್ कोई भी काम करते भूलना नहीं, नशा रहता है ना, रूहानी नशा. हम किसके बन गए? भाग्य याद रहता है ना, भूलते तो नहीं हो. ನಿಮ್ಮಲ್ಲಿ ಆತ್ಮಿಕ ನಶೆ ಸದಾ ಇರುತ್ತೆ ಅಲ್ವಾ? ನಾವು ಯಾರ ಮಕ್ಕಳಾಗಿದ್ದೇವೆ? ಯಾರು ನಮಗೆ ಭಾಗ್ಯ ಕೊಡ್ತಾ ಇದ್ದಾರೆ? ಭಗವಾನ್ ಮತ್ತು ಭಾಗ್ಯವನ್ನು ಮರೆಯೋದಿಲ್ಲ ತಾನೆ. जितना भी समय सेवा के लिए मिलता है, उतना समय एक एक सेकेंड सफल करो. ಸೇವೆಗಾಗಿ ಎಷ್ಟು ಸಮಯ ನಿಮಗೆ ಸಿಗ್ತದೆ, ಆ ಸಮಯದಲ್ಲಿ ಒಂದೊಂದು ಸೆಕೆಂಡು ಕೂಡ ಸಫಲ ಮಾಡಿಕೊಳ್ಳಿ. व्यर्थ नहीं जाए, साधारण भी नहीं. रूहानी नशे में, रूहानी प्राप्तियों में समय जाए. ಯಾವತ್ತೂ ನಿಮ್ಮ ಸಮಯ ವ್ಯರ್ಥವಾಗಿ ಕಳಿಬೇಡಿ, ಸಾಧಾರಣವಾಗಿಯೂ ಕಳಿಬೇಡಿ. ಸದಾ ಸಮರ್ಥ ಕಾರ್ಯಕ್ಕೆ, ಶ್ರೇಷ್ಠ ಕಾರ್ಯಕ್ಕೆ, ಸೇವಾ ಕಾರ್ಯಕ್ಕೆ ನಿಮ್ಮ ಸಮಯವನ್ನು ಉಪಯೋಗಿಸಿರಿ. ರೂಹಾನಿ ನಶೆ ಮೇ, ರೂಹಾನಿ ಪ್ರಾಪ್ತಿಯೋ ಮೇ ಸಮಯ ಜಾಯ್. ಆತ್ಮಿಕ ನಶೆಯಲ್ಲಿ ಇರುವುದಕ್ಕಾಗಿ, ಆತ್ಮಿಕ ಪ್ರಾಪ್ತಿಯನ್ನು ಜಮಾ ಮಾಡಿಕೊಳ್ಳಿಕ್ಕಾಗಿ ನಿಮ್ಮ ಸಮಯವನ್ನು ಸಫಲ ಮಾಡಿಕೊಳ್ಳಿ. ಐಸಾ ಲಕ್ಷ್ಯ ರಖತೆ ಹೋನ ಅಚ್ಚ. ಓಂ ಶಾಂತಿ. ಇಂತಹ ಒಂದು ಲಕ್ಷ್ಯ, ಇದೇ ಗುರಿ ನಿಮ್ಮ ಮುಂದೆ ಇದೆ ಅಲ್ವಾ? ಒಂದೊಂದು ಸೆಕೆಂಡು ಕೂಡ ಸಫಲ ಮಾಡ್ಕೋಬೇಕು ಎಂಬ ಗುರಿಯನ್ನು ಇಟ್ಟುಕೊಂಡು ಪುರುಷಾರ್ಥ ಮಾಡಿರಿ. ಅಚ್ಚ. वरदान. स्नेह की उड़ान द्वारा सदा समीपता का अनुभव करने वाले स्नेही मूर्त भव. ಸ್ನೇಹದ ಹಾರಾಟದಿಂದ ಅಥವಾ ಸ್ನೇಹದ ಹಾರುವಿಕೆಯಿಂದ ಸದಾ ಸಮೀಪತೆಯ ಅನುಭವ ಮಾಡುವಂತಹ ಸ್ನೇಹಿ ಮೂರ್ತಿ ಆಗಿರಿ. सभी बच्चों में बाप दादा का स्नेह समाया हुआ है. स्नेह की शक्ति से सभी आगे उड़ते जा रहे. ಎಲ್ಲ ಮಕ್ಕಳಲ್ಲಿ ಬಾಪ್ ದಾದಾರವರ ಸ್ನೇಹ ಸಮಾವೇಶ ಆಗಿದೆ. ಸ್ನೇಹದ ಶಕ್ತಿಯಿಂದ ಎಲ್ಲರೂ ಹಾರ್ತಾ ಇದ್ದೀರಿ. ಸ್ನೇಹ ಕಿ ಉಡಾನ್ तन व मन से, दिल से ಬಾಪ್ ಕೆ ಸಮೀಪ ಲೇ ಆತಿ. ಆ ಸ್ನೇಹದ ಒಂದು ಹಾರುವಿಕೆ ಏನಿದೆ, ಅದರಿಂದ ನೀವು ತನು ಮನದಿಂದ ತಂದೆಯ ಸಮೀಪಕ್ಕೆ ಬರ್ತೀರಿ. ಆ ಸ್ನೇಹದ ಉತ್ಸಾಹವೇ ನಿಮ್ಮನ್ನು
ಬಾಪ್ ದಾದಾರವರ ಸಮೀಪಕ್ಕೆ ಕರ್ಕೊಂಡು ಬರ್ತದೆ. ಬಲ್ ಜ್ಞಾನ ಯೋಗ धारणा में यथाशक्ति नंबर वार है, लेकिन स्नेह में हर एक नंबर 1 है. ಜ್ಞಾನ ಯೋಗ ಧಾರಣೆ ಸೇವೆಯಲ್ಲಿ ನೀವು ಯಥಾಶಕ್ತಿ ನಂಬರ್ ವಾರ್ ಆಗಿರಬಹುದು, ಆದರೆ ಸ್ನೇಹದ ವಿಷಯದಲ್ಲಿ ಎಲ್ಲ ಮಕ್ಕಳು ನಂಬರ್ 1 ಆಗಿದ್ದೀರಿ. यह स्नेह ही ब्राह्मण जीवन प्रदान करने का ಮೂಲ ಆಧಾರ. ಈ ಸ್ನೇಹವೇ ಬ್ರಾಹ್ಮಣ ಜೀವನ ಕೊಡೋದಕ್ಕೆ ಮೂಲ ಆಧಾರ ಆಗಿದೆ. ಬ್ರಾಹ್ಮಣ ಜೀವನದ ಆಧಾರನೇ ಪರಮಾತ್ಮನ ಸ್ನೇಹ ಆಗಿದೆ. ಸ್ನೇಹ का अर्थ है पास रहना, पास होना और हर परिस्थिति को बहुत सहज पास करना. ಸ್ನೇಹದ ಅರ್ಥ ಆಗಿದೆ ತಂದೆಯ ಸಮೀಪದಲ್ಲಿ ಇರುವುದು, ಪ್ರತಿಯೊಂದು ಪರಿಸ್ಥಿತಿಯನ್ನು ಪಾಸ್ ಮಾಡೋದು ಮತ್ತು ಪರೀಕ್ಷೆಯಲ್ಲಿ ಪಾಸ್ ಆಗುವುದು. ಸ್ಲೋಗನ್. अपनी नज़रों में बाप को संभालो तो माया की नज़र से बच जाएंगे. ನಿಮ್ಮ ದೃಷ್ಟಿಯಲ್ಲಿ ನಯನಗಳಲ್ಲಿ ಬಾಪ್ ದಾದಾರವರನ್ನು ಸಮಾವೇಶ ಮಾಡಿಕೊಳ್ಳಿರಿ, ಆಗ ಮಾಯೆಯ ಕೆಟ್ಟ ದೃಷ್ಟಿಯಿಂದ ನೀವು ಬಚಾವಾಗ್ತೀರಿ. ನಿಮ್ಮ ನಯನಗಳಲ್ಲಿ ನಿಮ್ಮ ದೃಷ್ಟಿಯಲ್ಲಿ ಬಾಬೋರ್ನ ಸಮಾವೇಶ ಮಾಡಿಕೊಳ್ಳಿ, ಆಗ ಮಾಯೆಯ ಕೆಟ್ಟ ದೃಷ್ಟಿಯಿಂದ ನೀವು ಸುರಕ್ಷಿತವಾಗಿ ಇರ್ತೀರಿ. ನಿಮ್ಮ ರಕ್ಷಣೆ ಆಗ್ತದೆ. ಮಾಯೆಯ ಕೆಟ್ಟ ದೃಷ್ಟಿಯಿಂದ ನಿಮ್ಮ ರಕ್ಷಣೆ ಆಗ್ತದೆ. ಅಚ್ಚ. ಓಂ ಶಾಂತಿ. ಸುಧೆಯು ಹೃದಯಕ್ಕೆ, ನಿಮ್ಮ ವಾಣಿಯು ದಿವ್ಯವಾಣಿಯು ಜೇನ ಸುಧೆಯು ಹೃದಯಕ್ಕೆ. ಎನ್ನ ಎದೆಯ ವೀಣೆ ತಂತಿಯ, ಎನ್ನ ಎದೆಯ ವೀಣೆ ತಂತಿಯ ಮೀಟಿ ನುಡಿಸಿದೆ ಜ್ಞಾನವು. ನಿಮ್ಮ ವಾಣಿಯು ಜೇನ ಸುಧೆಯು ಹೃದಯಕ್ಕೆ. ನಡೆವ ಹಾದಿಗೆ ಸಹಜ ಮಾರ್ಗವ ತೋರಿದಾಗಲೇ ಅರಿತೆನು. ನಡೆವ ಹಾದಿಗೆ ಸಹಜ ಮಾರ್ಗವ ತೋರಿದಾಗಲೇ ಅರಿತೆನು. ಈಶ್ವರೀಯ ಜ್ಞಾನದಿಂದಲೇ ನೀತಿ ಮಾರ್ಗದಿ ನಡೆವೆನು. ತಂದೆ ನಿಮ್ಮ ಅರಿತೆನು,
ಕಂಡು ಕಾಣದೆ ಮಿಂಚಿನಂತೆ ತಂದೆ ಬಂದೆ ಭುವಿಗೆ ನೀ. ಕಂಡು ಕಾಣದೆ ಮಿಂಚಿನಂತೆ ತಂದೆ ಬಂದೆ ಭುವಿಗೆ ನೀ. ಬಂದು ಸತ್ಯ ಜ್ಞಾನ ನೀಡಿ ನಮ್ಮ ಮಾಡಿದೆ ದೇವತೆ. ನಾವು ನಿಮ್ಮ ಮಕ್ಕಳು, ನೀವು ಜ್ಞಾನ ಸಿಂಧು. ಸಹಜ ರಾಜ ಯೋಗದಿಂದ ನಮ್ಮ ಬಾಳು ಬೆಳಗಿತು. ನಿಮ್ಮ ವಾಣಿಯು ದಿವ್ಯವಾಣಿಯು ಜೇನ ಸುಧೆಯೋ ಹೃದಯಕ್ಕೆ. ನಿಮ್ಮ ವಾಣಿಯು ದಿವ್ಯವಾಣಿಯು ಜೇನ ಸುಧೆಯು ಹೃದಯಕ್ಕೆ. ಎನ್ನ ಎದೆಯ ವೀಣೆ ತಂತಿಯ, ಎನ್ನ ಎದೆಯ ವೀಣೆ ತಂತಿಯ ಮೀಟಿ ನುಡಿಸಿದೆ ಜ್ಞಾನವು. ನಿಮ್ಮ ವಾಣಿಯು ದಿವ್ಯವಾಣಿಯು ಜೇನ ಸುಧೆಯು ಹೃದಯಕ್ಕೆ. ನಿಮ್ಮ ವಾಣಿಯು ದಿವ್ಯವಾಣಿಯು ಜೇನ ಸುಧೆಯು ಹೃದಯಕ್ಕೆ. ಹಾರುತ್ತ ಹೋಗೋಣ ನಾವು, ಹಾರುತ್ತ ಹೋಗೋಣ, ಹಾರುತ್ತ ಹೋಗೋಣ ನಾವು, ಹಾರುತ್ತ ಹೋಗೋಣ. ಪಂಚತತ್ವದ ಎಲ್ಲೆಯ ದಾಟಿ, ಪಂಚತತ್ವದ ಎಲ್ಲೆಯ ದಾಟಿ ಮೂಲವತನವ ಸೇರೋಣ, ಮೂಲವತನವ ಸೇರೋಣ. ಹಾರುತ್ತ ಹೋಗೋಣ ನಾವು, ಹಾರುತ್ತ ಹೋಗೋಣ. ಈ ದೇಹದ ಸ್ಮೃತಿ ಬಿಟ್ಟು, ದೇಹದಾರಿಯ ಸ್ಮೃತಿ ಬಿಟ್ಟು, ಈ ದೇಹದ ಸ್ಮೃತಿ ಬಿಟ್ಟು, ದೇಹದಾರಿಯ ಸ್ಮೃತಿ ಬಿಟ್ಟು, ಈ ಪತಿತ ಹಳೆಯದಾದ ಪ್ರಪಂಚದ ಸ್ಮೃತಿ ಬಿಟ್ಟು, ಈ ಪತಿತ ಹಳೆಯದಾದ ಪ್ರಪಂಚದ ಸ್ಮೃತಿ ಬಿಟ್ಟು, ದೂರ ದೂರದ ಗಗನವ ದಾಟಿ ಎತ್ತರೆತ್ತರಕ್ಕೆ ಹಾರೋಣ, ದೂರ ದೂರದ ಗಗನವ ದಾಟಿ ಎತ್ತರೆತ್ತರಕ್ಕೆ ಹಾರೋಣ. ಹಾರುತ್ತ ಹೋಗೋಣ ನಾವು, ಹಾರುತ್ತ ಹೋಗೋಣ, ಹಾರುತ್ತ ಹೋಗೋಣ.